ನಮಸ್ಕಾರ ಎಲ್ರಿಗೂ ಶುಭ ದಿನ ಶುಭ ಭಾನುವಾರ. ಎಲ್ಲರಿಗೂ ಕನ್ನಡ ಸ್ಪೋರ್ಟ್ಸ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಹೈ ವೋಲ್ಟೇಜ್ ಮ್ಯಾಚ್ ನಡೆಯಲಿದೆ. ಅದು RCB ವರ್ಸಸ್ CSK. ಒನ್ ಆಫ್ ದಿ ರೈವಲ್ವರಿ ಮ್ಯಾಚ್ ಅಂತಲೇ ಹೇಳ್ಬೋದು. ಯಾಕಂದರೆ ಫ್ಯಾನ್ಸ್ಗಳು ಕೂಡ ಕಿತ್ತಾಡ್ಕೊತಾ ಇರ್ತಾರೆ ಸೋಷಿಯಲ್ ಮೀಡ್ಯಾದಲ್ಲಿ. ಹಾಗೆ ಒಂದು ಸೌತ್ ಇಂಡಿಯನ್ ಡರ್ಬಿ ಮ್ಯಾಚ್ ಅಂತಲೇ ಹೇಳ್ಬೋದು ಇದು. ಈ ಸಲ ಒಂದೇ ಮ್ಯಾಚ್ ಬಿದ್ದಿದೆ RCB ವರ್ಸಸ್ CSK ಅಂತ ಹೇಳ್ಬೋದು. ಇನ್ನು RCB ಆಡಿರೋ ಒಂದು ಮ್ಯಾಚಲ್ಲಿ ಒಂದು ಗೆದ್ದು ಒಂದು ಉತ್ತಮ ಪೊಸಿಷನಲ್ಲಿದೆ. ಹಾಗೆ CSK ಅವರು ಆಡಿರೋ 2 ಮ್ಯಾಚಲ್ಲಿ 2 ಸೋತು ಅವರಿಗೆ ಗೆಲುವು ಬೇಕಾದ ಸ್ಥಿತಿಯಲ್ಲಿದ್ದಾರೆ ಅಂತ ಹೇಳ್ಬೋದು. ಇನ್ನು RCB ಟೀಮಲ್ಲಿ ತುಂಬ ಚೇಂಜಸ್ಸು ನಾವು ನೋಡೋದು ಡೌಟು. ಇನ್ನೆಲ್ಲರೂ ಇನ್ ಕೇಸ್ ಜೋಶ್ ಹೇಜಲ್ವುಡ್ ಫಿಟ್ ಆದರೆ ಅವ್ರನ್ನ ಆಡಿಸ್ಬೋದು. ಸೊ ಅವ್ರ ಬದಲು ರೊಮಾರಿಯೋ ಶೆಫರ್ಡನ್ನ ಕೂರಿಸ್ಬೋದು ಅಂತ ನಾನು ಗೆಸ್ ಮಾಡ್ತೀನಿ. ಹಾಗೆ ರೊಮಾರಿಯೋ ಶೆಫರ್ಡ್ ಬದಲು ಕೂರಿಸಿದ್ರೆ ಇನ್ನೊಬ್ಬರು ಬಾಲರು ಮೊನ್ನೆ ಪಾದಾರ್ಪಣೆ ಮಾಡಿದ ಬಾಲರ್ನ ಕೂಡಿಸ್ಬೋದು ಅಂತ, ಇಂಡಿಯನ್ ಬಾಲರ್ನ ಕೂಡಿಸಿ ಅವ್ರ ಬದಲು ವೆಂಕಟೇಶ್ ಅಯ್ಯರ್ ಆಡಿಸ್ಬೋದು ಅಂತ ಮಾಡ್ತೀನಿ. ಸೊ ಬಾಲರಿಗೆ ಹೇಜಲ್ವುಡ್ ಆದಂಗೆ ಆಯಿತು, ಅಲ್ಲಿ ಆಲ್ರೌಂಡರಿಗೆ ಶೆಫರ್ಡ್ ಬದಲು ವೆಂಕಟೇಶ್ ಅಯ್ಯರ್ ಒಂದು ಪ್ಲೇಸ್ ಆದಂಗೆ ಆಗುತ್ತೆ ಅಂತ ನಾನು ಒಂದು ಭಾವನೆ ಮಾಡ್ತೀನಿ. ಇನ್ ಕೇಸ್ ಜೋಶ್ ಹೇಜಲ್ವುಡ್ ಫಿಟ್ ಇಲ್ಲ ಅಂದರೆ ಮೋಸ್ಟ್ಲಿ ಅದು ಸೇಮ್ ಟೀಮೇ ಆಡಿಸ್ಬೋದು ಅಂತ ನಾನು ಮಾಡ್ತೀನಿ. ಇನ್ನೊಂದು RCB ಆಫ್ಟರ್ ಲಾಂಗ್ ಟೈಮ್ RCB ಮ್ಯಾಚ್ ನಡೀತು, ಚೆನ್ನಾಗಿ ಎಲ್ಲ ಹೋಸ್ಟ್ ಮಾಡಿದರು. ಪೊಲೀಸ್ ಎಲ್ಲ ತುಂಬ ಚೆನ್ನಾಗಿ ಕೋರ್ಡಿನೇಟ್ ಮಾಡಿ ಒಂದು ಯಾವುದೇ ಗಲಾಟೆ ಇಲ್ದಂಗೆ ಕ್ಲೀನಾಗಿ ಮ್ಯಾಚ್ ನಡೆದಿತ್ತು, ಓಪನಿಂಗ್ ಮ್ಯಾಚ್ ಅಂತ ಹೇಳ್ಬೋದು. ನಾಳೆನೂ ಟಿಕೆಟ್ ಎಲ್ಲ ಸೋಲ್ಡ್ ಔಟ್ ಆಗಿದೆ. ಹೈ ವೋಲ್ಟೇಜ್ ಮ್ಯಾಚ್ ಕೂಡ ಇರುತ್ತೆ. ಅದಾದರೆ ಧೋನಿ ಆಡೋ ಡೌಟ್ ಇದೆ ನಾಳೆ. ಸೊ ಒಂದು RCBಗೆ ತುಂಬ ಸಪೋರ್ಟ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಇನ್ನು CSKಲಿ ಸ್ವಲ್ಪ ಚೇಂಜಸ್ ಆಗ್ಬೋದು ಟೀಮಲ್ಲಿ ಅಂತ ಹೇಳ್ಬೋದು. ಯಾಕಂದರೆ ಅವ್ರಿಗೆ 2 ಮ್ಯಾಚ್ ಆಡಿದರೆ ಯಾವುದು ಉತ್ತಮ ಒಂದು ಫಲಿತಾಂಶ ಬಂದಿಲ್ಲ. ಓಪನರ್ ಋತುರಾಜ್ ಗಾಯಕ್ವಾಡ್ ಹಾಗೆ ಸಂಜು ಸ್ಯಾಮ್ಸನ್ ಕಂಟಿನ್ಯೂ ಆಗ್ಬೋದು. ನೆಕ್ಸ್ಟಲ್ಲಿ ಮಾತ್ರ ಅವರು ಒಳ್ಳೆ ಫಾರ್ಮಲ್ಲಿದ್ದಾರೆ. ಆಯುಷ್ ಮಾತ್ರ ಅವರೇ ಇರ್ತಾರೆ ಅಂತ ಭಾವನೆ ಮಾಡ್ಬೋದು. ನೆಕ್ಸ್ಟು ಇನ್ನು ಶಿವಮ್ ದುಬೆ ಅವರು ಇರ್ತಾರೆ ಅಂತ ಮಾಡ್ಬೋದು. ಒಂದು ಯಂಗ್ಸ್ಟರ್ಸ್ಗಳಾದ ಕಾರ್ತಿಕ್ ಶರ್ಮಾ ಅವರು ಎಲ್ಲ ಹೇಗೆ ಆಡ್ತಾರೆ ಅಂತ ನೋಡಬೇಕಾಗತ್ತೆ. ಇನ್ನೂ ಅವರಿಗೆ ಒಂದು ಸ್ವಲ್ಪ ಚಾನ್ಸ್ ಕೊಡಬೇಕಾಗತ್ತೆ. ಬಾಲಿಂಗ್ ಸ್ವಲ್ಪ ಇನ್ನು ವೀಕ್ ಇದೆ ಅಂತ ಹೇಳ್ಬೋದು. CSKದು ಅಷ್ಟು 2 ಮ್ಯಾಚ್ಗಳಲ್ಲಿ ಹೆವಿ ದಂಡನೆಗೆ ಒಳಗಾಗಿದ್ದಾರೆ ಅಂತ ಹೇಳ್ಬೋದು. ನಾಳೆ ಹೇಗೆ ಬಾಲಿಂಗ್ ಮಾಡ್ತಾರೆ ನೋಡಬೇಕು. ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಮ್ಮು ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ಚೆ. ಸೊ ಒಂದು ಉತ್ತಮ ರನ್ ಮಳೆನೇ ನಿರೀಕ್ಷೆ ಮಾಡ್ಬೋದು ಅಂತ ಹೇಳ್ಬೋದು. ಇನ್ನು ಹೆಡ್ ಟು ಹೆಡ್ ನೋಡೋದಾದರೆ 35 ಮ್ಯಾಚ್ ಆಡಿದ್ದಾರೆ RCB ವರ್ಸಸ್ CSK. ಅದರಲ್ಲಿ CSK ಅವರ ಮೇಲ್ಗೈಗೆ ದಾಖಲಿಸಿದ್ದಾರೆ, 21 ಮ್ಯಾಚ್ ಗೆದ್ದಿದ್ದಾರೆ. ಇನ್ನು RCB ಅವರು ಕೇವಲ 13 ಮ್ಯಾಚ್ ವಿನ್ ಆಗಿದ್ದಾರೆ. ಒಂದು ನೋ ರಿಸಲ್ಟ್ ಕೂಡ ಬಂದಿದೆ ಅಂತ ಹೇಳ್ಬೋದು. ಇನ್ನು ಇದರಲ್ಲಿ CSK ಅವರು ಕ್ಲೀನಾಗಿ ವಿನ್ ಆಗಿದ್ದಾರೆ ಅಂತ ಹೇಳ್ಬೋದು. ಚಿದರಂಬ ಸ್ಟೇಡಿಯಮಲ್ಲಿ ಈ ಸಲ ಮ್ಯಾಚ್ ಇಲ್ಲ RCB ವರ್ಸಸ್ CSK. ಆಫ್ಟರ್ ಲಾಂಗ್ ಟೈಮ್ ಹೋದ ವರ್ಷ 25ರಲ್ಲಿ ವಿನ್ ಆಗಿದ್ರು 17 ವರ್ಷದ ನಂತರ ಅಂತ ಹೇಳ್ಬೋದು. ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂ ಒಂಥರ ಹೈ ಸ್ಕೋರಿಂಗ್ ಮ್ಯಾಚಸ್ ಜಾಸ್ತಿ, ರಿಸಲ್ಟ್ಸು ಬ್ಯಾಲೆನ್ಸ್ಡ್ ಆಗಿರುತ್ತೆ. ಇನ್ನು ಶಾರ್ಟ್ಸ್ ಬೌಂಡ್ರಿ ಸಣ್ಣ ಇದೆ, ಹಾಗಾಗಿ RCB ಬ್ಯಾಟಿಂಗ್ ಸ್ಟ್ರೆಂತಿಗೆ ಒಂದೊಂದು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನು CSK ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೂ ಒಂದು ಉತ್ತಮ ಪ್ರದರ್ಶನ ಕೊಟ್ಟಿದೆ ಹಿಂದೆ ಅಂತ ಹೇಳ್ಬೋದು. ಇನ್ನು CSK ಅವರ ಹೈಯೆಸ್ಟ್ ಸ್ಕೋರ್ ಬಂದುಬಿಟ್ಟು 226 RCB ಮೇಲೆ. RCB ಹೈಯೆಸ್ಟ್ ಸ್ಕೋರ್ ಬಂದುಬಿಟ್ಟು 218 ಇದೆ. ಇನ್ನು ಲೋಯೆಸ್ಟ್ ಸ್ಕೋರ್ ಬಂದುಬಿಟ್ಟು RCB 70 ಇದೆ CSK ಮೇಲೆ. CSK ಅವರು ಕೂಡ 82ಕ್ಕೆ ಒಂದು ಸಲ ಆಲ್ ಔಟ್ ಆಗಿದ್ರು ಅಂತ ಹೇಳ್ಬೋದು. ಇನ್ನು 2009ರಲ್ಲಿ CSK ಅವರು ಈ 92 ರನ್ನಿಂದ ವಿನ್ ಆಗಿದ್ರು. ಅದು ಬಿಗ್ಗೆಸ್ಟ್ ಮಾರ್ಜಿನ್ ವಿನ್ ಅಂತಲೇ ಹೇಳ್ಬೋದು. ಇನ್ನು ಒಂದು ಹೈಯೆಸ್ಟ್ ರನ್ ಗೆಟರ್ ಬಂದುಬಿಟ್ರೆ ಅಂದರೆ RCB ಕಡೆ ಕೊಹ್ಲಿ ಅವರು 1000+ ರನ್ ಹೊಡೆದಿದ್ದಾರೆ. ಹಾಗೆ ಧೋನಿ ಅವರು 795 ಹೊಡೆದಿದ್ದಾರೆ. ಸುರೇಶ್ ರೈನಾ ಅವರು 600 ಹೊಡೆದಿದ್ದಾರೆ. ಅವರಿಬ್ಬರು ಈಗ ಇಲ್ಲ ಅಂತ ಹೇಳ್ಬೋದು, ಆಡ್ತಾ ಇಲ್ಲ ಅಂತ ಹೇಳ್ಬೋದು. ಇನ್ನು ವಿಕೆಟ್ಸಲ್ಲಿ ಯಜೇಂದ್ರ ಚಹಲ್ ಅವರು 24 ವಿಕೆಟ್ ತೊಗೊಂಡಿದ್ದಾರೆ. ಜಡೇಜ್ ಅವರು 18 ತೊಗೊಂಡಿದ್ದಾರೆ. ಬ್ರಾವೋ ಅವರು 17 ವಿಕೆಟ್ ತೊಗೊಂಡಿದ್ದಾರೆ. ಈ 3 ಜನ ಪ್ಲೇಯರು ಈಗ 2 ಟೀಮಲ್ಲಿ ಇಲ್ಲ ಅಂತ ಹೇಳ್ಬೋದು. ಇನ್ನು 2011ರಲ್ಲಿ ಫೈನಲಲ್ಲೂ ಕೂಡ RCB CSK ಮುಖಾಮುಖಿಯಾಗಿತ್ತು. ಅಲ್ಲಿ CSK 58 ರನ್ನಿಂದ ಸೋಲಿಸಿದ್ರು. ಅದೊಂದು ಒನ್ ಸೈಡ್ ಮ್ಯಾಚ್ ಆಗಿತ್ತು ಅಂತ ಹೇಳ್ಬೋದು. ಆಮೇಲೆ ಇನ್ನು 2025ರಲ್ಲಿ RCB ಅವರು 2 ಸಲನೂ ಸೋಲಿಸಿದ್ರು CSKನ. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೂ ಸೋಲಿಸಿದ್ರು, ಹಾಗೆ ಚಿಪಾಕಲ್ಲೂ ಸೋಲಿಸಿದ್ರು. ಇನ್ನು ಚಿಪಾಕಲ್ಲಿ 50 ರನ್ನಿಂದ ಕೂಡ ಗೆದ್ದಿದ್ರು. ಅದು ಒಂದು ಉತ್ತಮ ಪ್ರದರ್ಶನ ಆಗಿತ್ತು ಅಂತ ಹೇಳ್ಬೋದು. ಇನ್ನು 2022 ನಂತರ ಒಂದು ಒಳ್ಳೆಯ ಪ್ರದರ್ಶನ ಕೊಡ್ತಾ ಇದೆ CSK ಮೇಲೆ RCB ಅವರು ಅಂತ ಹೇಳ್ಬೋದು. ನೋಡೋಣ ನಾಳೆ ಹೇಗೆ ಆಡ್ತಾರೆ ಅಂತ. ಇನ್ನು ಪಿಲ್ಸಾರ್ಡ್ಸ್ ಅವರು ಫಾರ್ಮ್ ಸ್ವಲ್ಪ ಅವರು 2020 ವರ್ಲ್ಡ್ ಕಪ್ಪಲ್ಲಿ ಅಷ್ಟು ಚೆನ್ನಾಗಿ ಆಡಿಲ್ಲ. ಇಲ್ಲೂ ಹೇಗೆ ಪ್ರದರ್ಶನ ಕೊಡ್ತಾರೆ ಅಂತ ಹೇಳಿ ನೋಡಬೇಕು. ಕೊಹ್ಲಿ ಅವರು ಒಳ್ಳೆಯ ಫಾರ್ಮಲ್ಲಿದ್ದಾರೆ, ಪಡಿಕಲ್ ಫಾರ್ಮಲ್ಲಿದ್ದಾರೆ, ರಜತ್ ಪಡಿತಾರ್ ಅವರು ಒಳ್ಳೆಯ ಫಾರ್ಮಲ್ಲಿದ್ದಾರೆ.
ಇನ್ನು ಶೆಫರ್ಡ್ ಅವರು ಒಳ್ಳೆ ಫಾರ್ಮಲ್ಲಿದ್ದಾರೆ. ಬಾಲಿಂಗ್ ಚೆನ್ನಾಗಿದೆ. ಜೇಕಬ್ ಡಫಿ, ಭುವನೇಶ್ವರ್ ಕುಮಾರ್ ಅಂತ ಎಲ್ಲ ಒಳ್ಳೆ ಪ್ಲೇಯರ್ ಇದ್ದಾರೆ. ಎಸ್ ದಯಾಲ್ ಅವರ ಒಂದು ಅನುಪಸ್ಥಿತಿ ಸ್ವಲ್ಪ ಬಾಲಿಂಗ್ ಲೈನಪ್ಗೆ ಕಾಡುತ್ತೆ RCBಗೆ ಅಂತ ಹೇಳ್ಬೋದು. ಅದು ಬಿಟ್ಟರೆ ಎಲ್ಲ ಚೆನ್ನಾಗಿದೆ. ಅದು ಬಿಟ್ಟರೆ ಫಾರಿನ್ ಪ್ಲೇಯರ್ಸ್ ಆದ ಕಾಕ್ಸ್ ಅವರು ಇದ್ದಾರೆ, ಇಂಗ್ಲೆಂಡ್ ಕೀಪರ್, ಅವರು ಒಳ್ಳೆ ಫಾರ್ಮಲ್ಲಿದ್ದಾರೆ. ಹಾಗೆ ನಮ್ಮ ಅನದರ್ ಪ್ಲೇಯರ್ ಜೇಕಬ್ ಅವರು ಇದ್ದಾರೆ, ಅವರು ಒಳ್ಳೆ ಫಾರ್ಮಲ್ಲಿದ್ದಾರೆ, ಇಂಗ್ಲೆಂಡ್ ಪ್ಲೇಯರು. ಇನ್ನು ನುವಾನ್ ತುಷಾರಿಗೆ ಯಾವುದೇ ಒಂದು ಗ್ರೀನ್ ಸಿಗ್ನಲ್ ಸಿಗಲಿಲ್ಲ ಶ್ರೀಲಂಕಾ ಬೋರ್ಡಿಂದ. ಅವರು ಅದಕ್ಕೆ ಶ್ರೀಲಂಕಾ ಬೋರ್ಡ್ ಮೇಲೇ ಕೋರ್ಟಿಗೆ ಮೊರೆ ಹೋಗಿದ್ದಾರೆ RCBಗೆ ಆಡೋಕ್ಕಾಗಿಲ್ಲ ಅಂತ. ಅವ್ರ ಬದಲು ಯಾವುದು ರಿಪ್ಲೇಸ್ಮೆಂಟ್ ಮಾಡಿಲ್ಲ RCB ಅವರು ಅಂತ ಹೇಳ್ಬೋದು. ಇನ್ನು ಫಾರಿನ್ ಬ್ಯಾಲೆನ್ಸು ಚೆನ್ನಾಗಿದೆ, ತುಂಬ ಸ್ಟ್ರೆಂತು ಚೆನ್ನಾಗಿದೆ. ಹೇಸಲ್ವುಡ್ಡು ಸ್ವಲ್ಪ ಚೇತರಿಕೆ ಕಾಣ್ತಿದೆ. ಅದು ಬಿಟ್ಟರೆ ಇನ್ನು ವೆಂಕಟೇಶ್ ಅಯ್ಯರ್ ಕೂಡ ಇದ್ದಾರೆ. ಒಂದು ಲೈಕ್ ಇನ್ ಕೇಸ್ ಏನಾದ್ರು ಇಂಜುರಿ ಆದರೆ ಅಂತ ಹೇಳ್ಬೋದು. ಊರಾಗ ಒಳ್ಳೆ ಪ್ಲೇಯರ್ಸ್ ಕೂಡ ಬೆಂಚಲ್ಲಿದ್ದಾರೆ. ಒಳ್ಳೆ ಟೀಮ್ RCB ಇದೆ. RCBನೇ ನಾಳೆ ಗೆಲ್ಲೋ ಫೇವ್ರೇಟ್ಸ್ ಅಂತಲೂ ನಾವು ಹೇಳ್ಬೋದು. ನೋಡೋಣ ಹೇಗೆ ಮ್ಯಾಚ್ ಹೋಗುತ್ತೆ ಅಂತ. ಇದು ಹೈ ವೋಲ್ಟ್ ಮ್ಯಾಚ್ ಆಗುತ್ತೆ, ತುಂಬ ಜನ ಫ್ಯಾನ್ಸ್ ಕ್ರೌಡ್ ಕೂಡ ಇರುತ್ತೆ. ಈಗಾಗಲೇ ಎಲ್ಲ ಸಕಲ ಸಿದ್ಧತೆ ಕೂಡ ಮಾಡ್ಕೊಂಡಾಗಿದೆ. ಇನ್ನು ಪೊಲಿಟಿಷಿಯನ್ಸ್ ಕೂಡ ನಮಗೆ 3 ಟಿಕೆಟ್ ಸಿಕ್ಕಿದೆ ಅವರಿಗೆ, ಲೈಕ್ ಎಲ್ಲ MLAಗಳಿಗೆ. ಅದಕ್ಕೂ ತುಂಬ ಕೆಲವೊಂದು ಕಿತ್ತಾಟ ಶುರು ಆಗಿದೆ ಅಂತ ಈಗ ನ್ಯೂಸ್ ಚಾನಲ್ ನೋಡ್ತಾ ಇದ್ವಿ. ನೋಡೋಣ ಎಲ್ಲ ಓವರಾಲ್ ಹೇಗೆ ಹೋಗುತ್ತೆ ಮ್ಯಾಚ್ ಅಂತ. ಧನ್ಯವಾದಗಳು.